ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ಇದು. ಸರ್ವೆ ನಂಬರ್ 102ರಲ್ಲಿ 8 ಎಕರೆ ಜಮೀನಲ್ಲಿ 10 ವರ್ಷಗಳ ಅವಧಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ತರ್ಡೆ ಬ್ರದರ್ಸ್ ಗುತ್ತಿಗೆ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶದ ಸುತ್ತಮುತ್ತಲೂ ಇರುವ ಮನೆಗಳು, ಶಾಲಾ ಕಟ್ಟಡ ಶಿಥಿಲಗೊಳ್ಳುವ ಸಾಧ್ಯತೆ ಇದೆ ಎಂದು ಮುಖಂಡ ಸುನೀಲ್ ಕಾಂಬ್ಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಬಾಗ್ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ತರ್ಡೆ ಬ್ರದರ್ಸ್ ಅವರಿಗೆ 8 ಎಕರೆ ಜಾಗವನ್ನು ಗಾರ್ಯಾನ್ ಜಾಗವನ್ನು ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಸಾಹೇಬರು, AC ಸಾಹೇಬರು, DC ಸಾಹೇಬರು ಬಂದು ಯಾವುದೇ ಎನ್ಕ್ವೈರಿ ಮಾಡೋಲ್ದ ಅವರಿಗೆ ಅಲಾಟ್ಮೆಂಟ್ ಮಾಡಿದರು. ಇಲ್ಲಿ ಎಲ್ಲ ರೈತರಿಗೆ ಸಮಸ್ಯೆ ಐತಿ. ಶಾಲಾ ಕಾಲೇಜುಗಳು ಇವೆ ಮತ್ತು ರೈತರ ಜಮೀನಿದೆ, ನೀರಾವರಿ ಕೂಗುತ್ತದೆ. ಅದಕ್ಕಾಗಿ ನಾವು ಎಲ್ಲ ರೈತರು ಕೂಡಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಬಂದ್ ಮಾಡುವವರೆಗೆ ನಮ್ಮ ಎಲ್ಲರೂ ಹೋರಾಟ ಇರುತ್ತದೆ. ಗ್ರಾಮ ಪಂಚಾಯತಿಯಿಂದ ಟ್ರಾವ್ ಕೊಟ್ಟಿದ್ದೇವೆ, DC ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ, ತಹಶೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ, AC ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ. ಯಾವುದೂ ಕ್ರಮ ಬಂದಿಲ್ಲ ರೀ ಇನ್ನೂವರೆಗೆ. ಯಾವುದೂ ರಿಪ್ಲೈ ಬಂದಿಲ್ಲ, ಯಾವುದೂ ಬಂದಿಲ್ಲ. ನಮ್ಮ ನಡೆ ಇದು ನಿಲ್ಲುವವರೆಗೆ ನಮ್ಮ ಉಗ್ರ ಹೋರಾಟವನ್ನು ಇದ್ದೇ ಇರುತ್ತದೆ ಅಂತ ಹೇಳ್ತೀವಿ. ನಿಮ್ಮ ಹೆಸರು? ಸುನೀಲ್ ಬಸಪ್ಪ ಕಾಂಬ್ಳೆ, ಗ್ರಾಮ ಪಂಚಾಯತಿ ಸದಸ್ಯರು, ಬಸ್ತವಾಡ. ಕೆರೆ ಹಾಗೂ ಬಾವಿಗಳು ಇರುವುದರಿಂದ ದನಕರುಗಳು, ಕುರಿ ಮತ್ತು ಮೇಕೆಗಳಿಗೆ ನೀರು ಕುಡಿಸಲು ಅವಲಂಬಿತವಾದ ಕೆರೆಗೆ ಹಾನಿಯಾಗಿ ನೀರು ಪೋಲಾಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಗಣಿಗಾರಿಕೆ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟ ಜಿಲ್ಲಾಧಿಕಾರಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದೆ. ಅಂತೇಳಿ ಸರ್ವೆ ನಂಬರ್ 102 ಗೈರಾನ್ ಜಮೀನು ತರ್ಡೆ ಕಂಟ್ರಸ್ಟರ್ ಅವ್ರಿಗೆ 10 ಎಕರೆ 8 ಎಕರೆ 10 ವರ್ಷ ಲೀಸಿಗೆ ಅಂತ ಕೊಟ್ಟಿದ್ದಾರೆ. ಮೈನಿಂಗ್ ಮಾಡೋಕ್ಕೆ, ಗಣಿಗಾರಿಕೆ ಮಾಡೋಕ್ಕೆ. ಇಲ್ಲಿ ಬಾವಿ ಇದಾವೆ ಮತ್ತು ಕೆರೆ ಅದಾವೆ, ಶಾಲಾ ಕಟ್ಟಡಗಳು ಅದಾವೆ ಮತ್ತು ಕೃಷಿ ಭೂಮಿ ಐತಿ. ಸುಮಾರು 4 ರಿಂದ 5 ಸಾವಿರ ಕುರಿಗಳು ಮತ್ತು ದನಕರುಗಳು ಅದಾವೆ. ಆದರೂ ಯಾವುದೇ ಲೆಕ್ಕದೆ ಯಾವುದೇ ವಿಚಾರಣೆ ಮಾಡದೆ ಗಣಿಗಾರಿಕೆ ಅನುಮೋದನೆ ನೀಡಿದ್ದಾರೆ. ಇದರಿಂದ ತುಂಬ ಬಸ್ತವಾಡ ಗ್ರಾಮದ ಜನರಿಗೆ ತುಂಬ ತೊಂದರೆ ಆಗ್ತೈತೆ. ಮತ್ತು AC ಅವರಿಗೆ ಮತ್ತು DC ಅವ್ರಿಗೆ ಮನವಿ ಕೊಟ್ಟರು, ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ನಾವು 16ನೇ ತಾರೀಕು ಮಾನ್ಯ ತಹಶೀಲ್ದಾರ್ ಅವ್ರಿಗೆ ಉಪವಾಸ ಸತ್ಯಾಗ್ರಹ ಕೈಗೊಳ್ತೇವೆ ಅಂತೇಳಿ ಮನವಿ ಕೊಟ್ಟಿದ್ದು. ಆದರೂ ನಾವು ಬೆಳಗ್ಗೆ 9 ಗಂಟೆಯಿಂದ ಇನ್ನೂವರೆಗೂ ಸತ್ಯಾಗ್ರಹ ಮಾಡತ್ತೇವೆ. ಆದರೂ ಇನ್ನೂವರೆಗೂ ಇಲ್ಲಿ ಯಾರೂ ಅಧಿಕಾರಿಗಳು ಒಬ್ಬರು ಸುಳೋದಿಲ್ಲ. ಮತ್ತು ಯಾವ ಅನಾಹುತ ಆದರೂ ಭೀ ಅವರ ಜವಾಬ್ದಾರು. ಇವತ್ತು ನಾವು ಸಾಯಕೋದ್ರ ರೆಡಿ ಕರೆ ಈಗ ಇವು ಉಪವಾಸ ಸತ್ಯಾಗ್ರಹ ತೆಗೆದುಕೊಳ್ಳೋಂಥ ವಿನಂತಿ. ತಹಶೀಲ್ದಾರ್ ಕೊಟ್ಟಿದ್ದೇವೆ, AC ಅವ್ರಿಗೆ ಕೊಟ್ಟಿದ್ದೇವೆ, DC ಅವ್ರಿಗೆ ಕೊಟ್ಟಿದ್ದೇವೆ. ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಿದ್ದೀವಿ. ಯಾರಾದರೂ ಪೊಲೀಸರು ಬಂದಿದ್ರು? ಇಲ್ಲ, ಬಂದಿಲ್ಲ, ಯಾರೂ ಮಾಡಿಲ್ಲ. ಇದ್ರ ನಡೆಯೇನ್ರಿ ನಾವು ಗಣಿಗಾರಿಕೆ ನಿಲ್ಲಿಸುವವರೆಗೆ ಹೋರಾಟ ಮುಂದೆ ಉಪವಾಸ ಸತ್ಯಾಗ್ರಹ, ಉಗ್ರ ಹೋರಾಟ. ಸತ್ಯಾಗ್ರಹಕ್ಕೆ ಬೇರೆದವ್ರು ಯಾರಾದರೂ ಯಾವ ಸಂಘಟನೆಗಳನ್ನು ಬೆಂಬಲ ಇನ್ನೂವರೆಗೆ ಯಾವ ಬೆಂಬಲ ಮಾಡಿಲ್ಲ. ಮುಂದಾದರೂ ಬೆಂಬಲ ವ್ಯಕ್ತಪಡಿಸ್ತಾರಂತ ಆಸೆ ಇದೆ. ಯಾವ ಸಂಘಟನೆ? ರೈತ ಸಂಘಟನೆ. ಮತ್ತೆ ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ.